ಮುಖ್ಯಮಂತ್ರಿಗಳೇ, ನಿಮಗೆ ಅಭಿನಂದನೆಗಳು. ಏನಕ್ಕೆ ನಾನು ಅಭಿನಂದನೆಗಳು ಹೇಳ್ತಿದ್ದೀರಾ ಅಂದರೆ, 3 ವರ್ಷ ಆದಮೇಲೂ ಆದ್ರೂ ಗೊತ್ತಾಯಿತು ನೀವು ಏನು ತಪ್ಪನ್ನು ಮಾಡಿದ್ರಿ ಅನ್ನೋದು ನಿಮ್ಗೆ ಅರಿವಾಗಿದೆ. ಆ ಕಾರಣಕ್ಕೆ ಇವತ್ತು ಸಮಾಜದ ಮುಂದೆ ಒಂದು ಅಹವಾಲನ್ನು ಇಡೋದಕ್ಕೆ ನೀವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. SC/ST ನಿಗಮಗಳಿಗೆ ಕೊಟ್ಟಿರೋ ದುಡ್ಡನ್ನು ತಗೊಂಡು ನೀವು ಮುಸಲ್ಮಾನರಿಗೆ ಕಾಲೋನಿಗಳಿಗೆ ನೀವು ಕೋಟ್ಯಾಂತರ ರೂಪಾಯಿ ಕೊಡೋಕ್ಕೆ ದುಡ್ಡಿದೆ, ಆದರೆ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಇವತ್ತು ಪುಕ್ಕಟೆ ಭಾಗ್ಯಗಳನ್ನ ತಗೊಳ್ತಾ ಇರೋದನ್ನು ಬಿಟ್ಟುಕೊಡಿ ಅಂತ ಕೇಳೋ ಮಟ್ಟಕ್ಕೆ ನೀವು ಬಂದು ನಿಂತಿದ್ದೀರಾ ಅಂದರೆ ನಿಮ್ಮ ಮೇಲೆ ಇಂಥ ಅನುಮಾನಗಳು ಬರುತ್ತೆ. ಈ ಭಾಗ್ಯಗಳನ್ನ ಬಿಟ್ಟುಕೊಟ್ರೆ ಮುಖ್ಯಮಂತ್ರಿಗಳೇ ನಿಜವಾಗಲೂ ಅಭಿವೃದ್ಧಿ ಹೋಗುತ್ತಾ ದುಡ್ಡು ಅನ್ನೋ ಪ್ರಶ್ನೆ ಯಾರು ಬಿಟ್ಟುಕೊಡ್ಬೇಕು ಅಂತಿದ್ದಾರಲ್ಲ ಅವರಲ್ಲಿ ಕಾಡ್ತಾ ಇದೆ. ಸಮಾಜದಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಉಳಿದಿಲ್ಲ. ಏನಕ್ಕೆ ಅಂದರೆ ನಿಮ್ಮ ಹೊಲಸು ಕೆಟ್ಟ ಅಪೀಸ್ಮೆಂಟ್, ಮುಸಲ್ಮಾನ್ ಅಪೀಸ್ಮೆಂಟ್ ಕಾರಣಕ್ಕೆ ನಿಮ್ಮನ್ನು ಇವತ್ತು ಸಮಾಜ, ಅದರಲ್ಲೂ ಬಹುಸಂಖ್ಯಾತ ಸಮಾಜ ನಿಮ್ಮನ್ನು ನಂಬುವ ಸ್ಥಿತಿನಲ್ಲಿಲ್ಲ. ಶಾಸ್ತ್ರೀಜಿ ಕೇಳಿದ್ರು, ಈ ಸಮಾಜ ಸ್ಪಂದಿಸ್ತು. ಅಟಲ್ಜಿ ಕೇಳಿದ್ರು, ತುಂಬ ದೊಡ್ಡ ಮಟ್ಟದಲ್ಲಿ ಸಮಾಜ ಸ್ಪಂದನೆ ಮಾಡ್ತು. ನರೇಂದ್ರ ಮೋದಿ ಅವರು ಕೇಳಿದ್ರು, ಖಂಡಿತ ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಮಾಡ್ತು. ಆದರೆ ಮುಖ್ಯಮಂತ್ರಿಗಳೇ, ನಿಮಗೆ ಎಷ್ಟು ಮಟ್ಟಿಗೆ ಸ್ಪಂದನೆ ಸಿಕ್ಕುತ್ತೆ ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ. ಪುಕ್ಕಟೆ ಭಾಗ್ಯಗಳಲ್ಲಿ ಯಾವುದನ್ನಾದರೂ ಒಂದನ್ನು ಬಿಟ್ಟುಕೊಟ್ರೆ ನಿಜವಾಗಲೂ ರಾಜ್ಯದ ಅಭಿವೃದ್ಧಿ ಆಗುತ್ತಾ ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಪ್ರಶ್ನೆ ಹುಟ್ಟೋದಕ್ಕೂ ಕಾರಣನೂ ಕೂಡ ನೀವೇ. ದೇಶ ಅಥವಾ ರಾಜ್ಯ ಸಂಕಷ್ಟದಲ್ಲಿದ್ದಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ಬಹುಸಂಖ್ಯಾತರು ಮತ್ತು ಈ ದೇಶದ ಸೈನ್ಯ ಯಾವಾಗಲೂ ಕೂಡ ಈ ದೇಶದ ಪರನೇ ನಿಲ್ಲೋದು, ಈ ದೇಶದ ಪರ ನಿಂತಿದೆ. ನೀವೇ ರಾಜಕಾರಣಿಗಳೇ ಭ್ರಷ್ಟರು, ಅಯೋಗ್ಯರು, ನೀವೇ ದೇಶದ್ರೋಹಿಗಳು, ನೀವೇ ಯಾವತ್ತೂ ಕೂಡ ಈ ದೇಶಕ್ಕೆ ಕೆಟ್ಟದ್ದು ಮಾಡಿರೋದು. ನೀವು ದುಷ್ಟರು, ದುರುಳರು, ರಾಜಕಾರಣಿಗಳು. ನೀವು ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷಿ ಕೇಳಿದ್ದು. ಬಾಲಾಕೋಟ್ ಅಟ್ಯಾಕ್ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೊಡಿ ಅಂತ ಕೇಳಿದ್ರಿ ಸೈನ್ಯಕ್ಕೆ. ನಿಮ್ಮ ರಾಜಕಾರಣದ ಆಸಕ್ತಿಗಳಿಗೋಸ್ಕರ ನೀವು ತಪ್ಪು ಹೆಜ್ಜೆಗಳನ್ನ ಇಟ್ಟು ದೇಶಕ್ಕೆ ಮತ್ತು ಧರ್ಮಕ್ಕೆ ದ್ರೋಹ ಮಾಡೋರು ನೀವೇ ರಾಜಕಾರಣಿಗಳು. ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ನಾನು, ನೀವು ರಾಜಕಾರಣಿಗಳೇ ಮಾಡೋದು ಈ ತಪ್ಪುಗಳನ್ನ. ಮುಖ್ಯಮಂತ್ರಿಗಳೇ, ನೀವು ಒಂದು ಘೋಷಣೆಯನ್ನು ಮಾಡಬೇಕು. ನಿಮ್ಮ ಕಾಂಗ್ರೆಸ್ಸಿನ 140 MLAಗಳದನ್ನು ಬರೋ ತಿಂಗಳಿಂದ ಸಂಬಳ ಕಟ್ ಹೇಳಿ. ಮುಖ್ಯಮಂತ್ರಿಗಳೇ, ಏನು ಕಮ್ಮಿ ಆಗಿದೆ ನಿಮ್ಗಳಿಗೆ? ಏನು ನೀವೇನು ಅಲ್ಲಿ ತಗೊಳ್ಳೋ ಸಂಬಳದಿಂದ ಜೀವನ ಮಾಡ್ಬೇಕಾ? ನೀವು ಸ್ಥಿತಿವಂತರೇ ಅಲ್ವಾ ಮುಖ್ಯಮಂತ್ರಿಗಳೇ? ಏನು ನಿಮ್ಗೇನು ತಿನ್ನೋಕ್ಕಿಲ್ವಾ, ಮಲ್ಗೋಕ್ಕಿಲ್ವಾ? ಏನು ಕಮ್ಮಿ ಆಗಿದೆ ನಿಮಗೆ, ನಿಮ್ಮ MLAಗಳಿಗೆ, ನಿಮ್ಮ ಮಿನಿಸ್ಟ್ರಿಗಳಿಗೆ? ನೀವು ಆ MLA ಸಂಬಳದಿಂದ ಜೀವನ ಮಾಡಬೇಕಾ? ಏನಿಲ್ವಲ್ಲ, ನೀವು ಸ್ಥಿತಿವಂತರಲ್ವಾ? ಮೊದಲು ನೀವು ಆ ಕೆಲಸನ ಮಾಡಿ. ಇನ್ನು ಮುಂದೆ ನಾವು ಯಾವುದೇ ಮೀಟಿಂಗಲ್ಲಿ ಬಾದಾಮಿ ಗೋಡಂಬಿ ತಿನ್ನಲ್ಲ, ಕಳೆ ಬೀಜ ತಿನ್ಕೊಂಡು ಮೀಟಿಂಗ್ ಮಾಡಿ ಎದ್ಬತ್ತೀವಿ ಅಂತ ಹೇಳಿ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ನಿಮ್ಮ ಕೈನಲ್ಲಿ ರಸ್ತೆ ಹಾಕೋದಲ್ಲ, ರಸ್ತೆ ಗುಂಡಿ ಮುಚ್ಚೋದಕ್ಕೂ ನಿಮ್ಮ ಕೈನಲ್ಲಿ ಆಗ್ತಿಲ್ಲ. ಯಾರ್ಯಾರೆಲ್ಲ ಬಿಟ್ಟಿದ್ದಾರೆ ಅದನ್ನು ಒಂದ್ಸಲಿ ದಯವಿಟ್ಟು ನಿಮ್ಮ ಪಬ್ಲಿಕ್ ಡೊಮೈನಲ್ಲಿ ಹಾಕಿ. ಯಾಕೆಂದರೆ ನಮಗೆ ಕುತೂಹಲ ಇದೆ. ನಿಮ್ಮ ಬ್ರದರ್ಸು ಎಷ್ಟು ಜನ ಬಿಡ್ತಾರೆ ನೋಡಬೇಕು ಅನ್ನೋ ಕುತೂಹಲ ನಮಗೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಇವತ್ತು ರಾಜ್ಯದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರೋ ಒಂದು ವಿಚಾರ ಅಂದರೆ ಗಿವ್ ಇಟ್ ಅಪ್ ಅನ್ನೋ ಒಂದು ವಿಚಾರ ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಏನಿದು ಗಿವ್ ಇಟ್ ಅಪ್ ಅಂದರೆ, ಮುಖ್ಯಮಂತ್ರಿಗಳು ಈಗೇನು 5 ಪಂಚ ಗ್ಯಾರಂಟಿಗಳನ್ನ ಕೊಟ್ಟಿದೆಯಲ್ಲ ರಾಜ್ಯ ಸರ್ಕಾರ, ಅದರಲ್ಲಿ ಯಾರು ಈಗ ಸ್ವಲ್ಪ ಶ್ರೀಮಂತರಿದ್ದಾರೆ, ಉಳ್ಳವರಿದ್ದಾರೆ, ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರೆ, ಅಂಥವ್ರನ್ನ ಈ ಕೊಡುಗೆಗಳನ್ನ ಬಿಟ್ಟುಕೊಡಿ ಅಂತ ಒಂದು ಕೇಳ್ತಾರೆ ಈ ಬಜೆಟಲ್ಲಿ ಅನ್ನೋ ಒಂದು ಮಾತು ತುಂಬ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಮುಖ್ಯಮಂತ್ರಿಗಳೇ, ನಿಮಗೆ ಅಭಿನಂದನೆಗಳು. ಏನಕ್ಕೆ ನಾನು ಅಭಿನಂದನೆಗಳು ಹೇಳ್ತಿದ್ದೀರಾ ಅಂದರೆ, 3 ವರ್ಷ ಆದಮೇಲೂ ಆದ್ರೂ ಗೊತ್ತಾಯಿತು ನೀವು ಏನು ತಪ್ಪನ್ನು ಮಾಡಿದ್ರಿ ಅನ್ನೋದು ನಿಮ್ಗೆ ಅರಿವಾಗಿದೆ. ಆ ಕಾರಣಕ್ಕೆ ಇವತ್ತು ಸಮಾಜದ ಮುಂದೆ ಒಂದು ಅಹವಾಲನ್ನು ಇಡೋದಕ್ಕೆ ನೀವು ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಈಗಾಗಲೇ ಕೆಲವು ಮಂತ್ರಿಗಳು ಅದ್ರ ಬಗ್ಗೆ ಬಹಿರಂಗವಾಗಿ ಮಾತಾಡ್ತಿದ್ದಾರೆ, ಸಂತೋಷ. ಮುಖ್ಯಮಂತ್ರಿಗಳೇ, ನೋಡಿ, ನೀವು ಇವತ್ತು ಏನು ಸಮಾಜದಲ್ಲಿ ಇವತ್ತು ನೀವು ಕೇಳಕೊಟ್ಟಿದ್ದೀರಿ, ಯಾರು ಸ್ಥಿತಿವಂತರಿದ್ದೀರಿ ಅವರು ಈ 5 ಪಂಚ ಭಾಗ್ಯಗಳನ್ನ ತೊಗೊಳ್ತಾ ಇದ್ದೀರಾ, ಅದನ್ನು ಬಿಟ್ಟುಕೊಡಿ ಅಂತ ನೀವು ಕೇಳಬೇಕು ಅಂತ ಇವತ್ತು ಯೋಚನೆ ಮಾಡ್ತಿದ್ದೀರಾ. ಸರಿಯೇ ಇದೆ, ಕೇಳಿ. ಯಾಕೆಂದರೆ ಇದು ಏನು ನೀವು ಮೊದಲನೇವರಲ್ಲ. ಹೀಗೆ ಸಮಾಜದ ಮುಂದೆ ತಮ್ಮ ಅಹವಾಲನ್ನು ಇಡ್ತಾ ಇರೋದು ನೀವೇನು ಮೊದಲಿಗರಲ್ಲ, ಅಥವಾ ನೀವೇನು ಕೊನೆಯವರು ಆಗಲಿಕ್ಕಿಲ್ಲ. ಬಹುಶಃ
ಮುಂದೆನೂ ಇಂಥ ಬೇಡಿಕೆಗಳು ಸರ್ಕಾರಗಳ ಕಡೆಯಿಂದ ಸಾರ್ವಜನಿಕವಾಗಿ ಬರ್ಬೋದು. ಹಿಂದೆನೂ ಕೂಡ ಮಾಡಿದ್ದಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಈ ದೇಶ ಯುದ್ಧದ ಸಂಕಷ್ಟದಲ್ಲಿದ್ದಾಗ ಒಂದು ದಿನದ ಒಂದು ಹೊತ್ತಿನ ಊಟನ ಬಿಡಬೇಕು ಅಂತ ಹೇಳ್ಬಿಟ್ಟು ಸಮಾಜದ ಮಧ್ಯೆ ಮನವಿನ ಮಾಡ್ಕೊಂಡಿದ್ರು. ಕೋಟ್ಯಾಂತರ ಜನ ಬಹುಸಂಖ್ಯಾತ ಸಮಾಜ ಈ ದೇಶದಲ್ಲಿ ಅವರ ಏನೋ ಒಂದು ಬೇಡಿಕೆ ಇತ್ತಲ್ಲ, ಆ ಬೇಡಿಕೆನ ಪುರಸ್ಕಾರ ಮಾಡಿ ಜನ ಒಪ್ಕೊಂಡಿದ್ರು. ಅದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಾರ್ಗಿಲ್ ಯುದ್ಧ ಆದಾಗ ಈ ದೇಶ ಆರ್ಥಿಕವಾಗಿ ಸಂಕಷ್ಟಕ್ಕೆ ಹೋಗ್ತಿದೆ, ದಯವಿಟ್ಟು ಧನ ಸಹಾಯ ಮಾಡಿ ಅಂತ ಹೇಳಿದಾಗ ಫುಟ್ಪಾತಲ್ಲಿ ತರಕಾರಿ ಮಾಡೋ ಒಂದು ಹೆಣ್ಣು ಮಗಳಿಂದ ಹಿಡಿದು ಈ ದೇಶದ ಸ್ಥಿತಿವಂತರವರೆಗೂ ಕೂಡ ಅವರ ಏನೊಂದು ಅಹವಾಲನ್ನು ಸಮಾಜದ ಮುಂದೆ ಇಟ್ಟರು. ಆ ಅಹವಾಲನ್ನು ಸ್ವೀಕಾರ ಮಾಡಿ ಸಮಾಜ ದೇಶ ಕಟ್ಟೋ ಕೆಲಸದಲ್ಲಿ ಸ್ಪಂದನೆ ಮಾಡಿದೆ. ಸಿದ್ದರಾಮಯ್ಯನವರೇ ಸ್ಪಂದನೆ ಮಾಡಿದೆ. ಆಮೇಲೆ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಮೋಸ್ಟ್ಲಿ 2014 ಅಥವಾ 15 ಅಂತ ಕಾಣುತ್ತೆ, 2015ರಲ್ಲಿ ಈ ದೇಶದಲ್ಲಿ ಎಲ್ರಿಗೂ ಕೂಡ ಗ್ಯಾಸ್ ಸಬ್ಸಿಡಿ ಸಿಗ್ತಾಯಿತ್ತು, LPG ಗ್ಯಾಸಿಂದು ಸಬ್ಸಿಡಿ ಸಿಗ್ತಾಯಿತ್ತು. ಯಾರು ಸ್ಥಿತಿವಂತರಿದ್ದೀರಿ ದಯವಿಟ್ಟು ಸಬ್ಸಿಡಿನ ಸರ್ಕಾರಕ್ಕೆ ಬಿಟ್ಕೊಡೋದ್ರ ಮುಖಾಂತರ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಕೊಡುಗೆನ ಕೊಡಿ ಅಂತ ನರೇಂದ್ರ ಮೋದಿಯವರು ಸಮಾಜದ ಮುಂದೆ ತಮ್ಮ ಅಹವಾಲನ್ನು ಇಟ್ಟಾಗ ಕೋಟ್ಯಾಂತರ ಜನ ಇದನ್ನು ಸ್ವೀಕಾರ ಮಾಡಿದ್ರು. ಹೌದು, ಸರ್ಕಾರಕ್ಕೆ ಬಿಟ್ಕೊಟ್ರು, ಸಬ್ಸಿಡಿಗಳನ್ನ ಬಿಟ್ಕೊಟ್ಟು ಪೂರ್ತಿ ಮೊತ್ತನ ಕೊಟ್ಟು ಸಿಲಿಂಡರ್ ಖರೀದಿ ಮಾಡೋದ್ರ ಮುಖಾಂತರ ಸರ್ಕಾರ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ಸರ್ಕಾರದ ಅಭಿವೃದ್ಧಿ ಜೊತೆಗೆ ತಮ್ಮನ್ನು ಕೂಡ ತೊಡಗಿಸ್ಕೊಂಡ್ರು. ಈ ರೀತಿ ಹಿಂದೆ ಸಾಕಷ್ಟು ಜನ ಕೇಳಿದ್ದಾರೆ, ನೀವು ಕೂಡ ಕೇಳ್ತಾ ಇದ್ದೀರಾ. ಆದರೆ ಮುಖ್ಯಮಂತ್ರಿಗಳೇ, ಇಲ್ಲಿ ಒಂದು ಗೊಂದಲ ಇದೆ. ನಾನು ಏನು ಈ 3 ಜನ ಹೆಸರು ಹೇಳಿದೆ ನೋಡಿ, ಹಿಂದೆ ದೇಶ ಸಂಕಷ್ಟದಲ್ಲಿದ್ದಾಗ ಏನು ಜನರ ಮುಂದೆ ಒಂದು ಅಹವಾಲುಗಳನ್ನ ಇಟ್ಟಿದ್ರು, ಆ 3 ಜನರ ವ್ಯಕ್ತಿಗಳ ಒಂದು ಇತಿಹಾಸನ ನೋಡಿ, ಚರಿತ್ರೆನ ನೋಡಿ. ಆದರೆ ಇವತ್ತು ನೀವು ಈ ಅಹವಾಲನ್ನು ಇಡಬೇಕು ಅಂತ ಇವತ್ತು ಸಮಾಜದ ಮುಂದೆ ಹೋಗ್ತೀವಿ ಅಂತ ನೀವು ಎಲ್ಲ ಒಂದು ಕ್ಲೂ ಕೊಟ್ಟಿದ್ದೀರ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವು ಹೋದರೂ ಸಂತೋಷನೇ, ಹೋಗಿಲ್ಲ ಅಂದರೂ ಸಂತೋಷವೇ. ನೀವು ಹೋಗೋದಾದರೆ ನೋಡಿ, ಶಾಸ್ತ್ರೀಜಿ ಕೇಳಿದ್ರು, ಈ ಸಮಾಜ ಸ್ಪಂದಿಸ್ತು. ಅಟಲ್ಜಿ ಕೇಳಿದ್ರು, ತುಂಬ ದೊಡ್ಡ ಮಟ್ಟದಲ್ಲಿ ಸಮಾಜ ಸ್ಪಂದನೆ ಮಾಡ್ತು. ನರೇಂದ್ರ ಮೋದಿಯವರು ಕೇಳಿದ್ರು, ಖಂಡಿತ ದೊಡ್ಡ ಮಟ್ಟದಲ್ಲಿ ಸ್ಪಂದನೆ ಮಾಡ್ತು. ಆದರೆ ಮುಖ್ಯಮಂತ್ರಿಗಳೇ, ನಿಮಗೆ ಎಷ್ಟರ ಮಟ್ಟಿಗೆ ಸ್ಪಂದನೆ ಸಿಕ್ಕುತ್ತೆ ಅನ್ನೋದು ನಮ್ಮ ಯಕ್ಷ ಪ್ರಶ್ನೆ ಆಗಿದೆ. ಏನಕ್ಕೆ ಅಂದರೆ ನೋಡಿ, ಈ 3 ಜನ ಮಹಾತ್ಮರು ಕೇಳಿದಾಗ ಸಮಾಜದ ಒಟ್ಟಾರೆ ಜನರಿಗೆ ಒಂದು ನಂಬಿಕೆ ಇತ್ತು. ಈ 3 ಜನನೂ ಕೂಡ ದೇಶಕ್ಕೋಸ್ಕರ, ದೇಶ ನಿಜವಾಗ್ಲೂ ಸಂಕಷ್ಟದಲ್ಲಿದೆ, ಆ ಕಾರಣಕ್ಕೋಸ್ಕರ ಕೇಳ್ತಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ವಿಶ್ವಾಸಗಳನ್ನ ಇಟ್ಟು ಅವತ್ತು ಜನ ಸ್ಪಂದನೆ ಮಾಡಿದ್ರು. ಆದರೆ ನಿಮಗೆ ಎಷ್ಟು ಸ್ಪಂದನೆ ಸಿಕ್ಕುತ್ತೆ ಅನ್ನೋದು ನಿಜವಾಗ್ಲೂ ನಾನು ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಏನಕ್ಕೆ ನಾನು ಕುತೂಹಲದಿಂದ ಕಾಯ್ತಿದ್ದೀನಿ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ, ನೀವು ಇವತ್ತು ಏನು ಬೇಡಿಕೆನ ಇಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಇವತ್ತು ಉಳ್ಳವರು ಏನಾದರೂ ತಾವು ತಗೊಳ್ತಾ ಇರೋ ಪುಕ್ಕಟೆ ಭಾಗ್ಯಗಳಲ್ಲಿ ಯಾವುದನ್ನಾದರೂ ಒಂದನ್ನು ಬಿಟ್ಟುಕೊಟ್ರೆ ನಿಜವಾಗಲೂ ರಾಜ್ಯದ ಅಭಿವೃದ್ಧಿ ಆಗುತ್ತಾ ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಯಾರು ಈ ಪುಕ್ಕಟೆ ತಗೊಳ್ತಿದ್ದಾರೆ, ಸಿರಿವಂತರು ಅಥವಾ ಉಳ್ಳವರು ಅಥವಾ ಶಕ್ತಿ ಇರೋರು, ಅವರಲ್ಲಿ ಈ ಪ್ರಶ್ನೆ ಹುಟ್ಟಿದೆ. ಮುಖ್ಯಮಂತ್ರಿಗಳೇ, ಈ ಪ್ರಶ್ನೆ ಹುಟ್ಟೋದಕ್ಕೂ ಕಾರಣನೂ ಕೂಡ ನೀವೇ. ನೋಡಿ, ಯಾರೆಲ್ಲ ಬಿಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರಗಳಿಗೊಂದು ಪ್ರಶ್ನೆ ಏನಪ್ಪ ಅಂದರೆ, ನಾನು ಬಿಟ್ಟುಕೊಡೋ 2,000 ರೂಪಾಯಿನ ನನ್ನ ಮನೆ ಮುಂದೆ ಒಂದು ರಸ್ತೆ ಹಾಕಿದ್ರೆ ಪರವಾಗಿಲ್ಲ, ಅಭಿವೃದ್ಧಿ ಆಗುತ್ತೆ. ಆದರೆ ಇವತ್ತು ನೀವು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳೋರು 50,000 ರೂಪಾಯಿ ಶಾದಿ ಭಾಗ್ಯಕ್ಕೆ ದುಡ್ಡು ಕೊಡ್ತಾ ಇದ್ದೀರಿ. ಸಮಾಜದಲ್ಲಿ ಈ ಪ್ರಶ್ನೆಗಳು ಎದೊಳ್ತಿದೆ. ನಾನು ಬಿಟ್ಕೊಟ್ಟು 2,000 ರೂಪಾಯಿ ಶಾದಿ ಭಾಗ್ಯ ಕೊಟ್ಟರೆ ನಾನು ಬಿಟ್ಕೊಟ್ಟು ಏನು ಪ್ರಯೋಜನ ಹೇಳಿ ಮುಖ್ಯಮಂತ್ರಿಗಳೇ? ಇಂಥ ಅನುಮಾನಗಳು ನಿಮ್ಮ ಮೇಲೆ ಹುಟ್ಟಿದೆ. ಏನಕ್ಕೆ ಅಂದರೆ ನಿಮ್ಮ ಅಬ್ಯೂಸ್ಮೆಂಟ್ ಇವತ್ತು ಆ ಮಟ್ಟಕ್ಕೆ ಹೋಗ್ತಿದೆ. ಅದರಿಂದ ನನಗೆ ಕುತೂಹಲ, ನಿಮ್ಮ ಅಹವಾಲಿಗೆ ಎಷ್ಟು ಜನ ಸ್ಪಂದನೆ ಮಾಡ್ತಾರೆ ಅನ್ನೋದು ನನಗೆ ಕುತೂಹಲವಾಗಿದೆ. ನಾನು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸಮಾಜನೂ ಕೂಡ ನಿರೀಕ್ಷೆಯಲ್ಲಿದೆ. ಮುಖ್ಯಮಂತ್ರಿಗಳೇ, SC ST ನಿಗಮಗಳಿಗೆ ಕೊಟ್ಟಿರೋ ದುಡ್ಡನ್ನು ತಗೊಂಡು ನೀವು ಬೇರೆದಕ್ಕೆ ಹಾಕ್ಕೊಂಡು ಮುಸಲ್ಮಾನರಿಗೆ ಕಾಲೋನಿಗಳಿಗೆ ನೀವು ಕೋಟ್ಯಾಂತರ ರೂಪಾಯಿ ಕೊಡೋಕ್ಕೆ ದುಡ್ಡಿದೆ, ಆದರೆ ಅಭಿವೃದ್ಧಿ ಮಾಡೋಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ. ಇವತ್ತು ಪುಕ್ಕಟೆ ಭಾಗ್ಯಗಳನ್ನ ತಗೊಳ್ತಾ ಇರೋದನ್ನು ಬಿಟ್ಟುಕೊಡಿ ಅಂತ ಕೇಳೋ ಮಟ್ಟಕ್ಕೆ ನೀವು ಬಂದು ನಿಂತಿದ್ದೀರಾ ಅಂದರೆ ನಿಮ್ಮ ಮೇಲೆ ಇಂಥ ಅನುಮಾನಗಳು ಬರುತ್ತೆ. ಯಾರೋ ಒಂದು 10,000 ಜನ, 20,000 ಜನ, ಒಂದು 2 ಲಕ್ಷ ಜನ ಈ ಭಾಗ್ಯಗಳನ್ನ ಬಿಟ್ಟುಕೊಟ್ರೆ
ಮುಖ್ಯಮಂತ್ರಿಗಳೇ ನಿಜವಾಗಲೂ ಅಭಿವೃದ್ಧಿಗೆ ಹೋಗುತ್ತಾ ದುಡ್ಡು ಅನ್ನೋ ಪ್ರಶ್ನೆ ಯಾರು ಬಿಟ್ಟುಕೊಡ್ಬೇಕು ಅಂತಿದ್ದಾರಲ್ಲ ಅವರಲ್ಲಿ ಕಾಡ್ತಾ ಇದೆ. ಯಾಕೆಂದರೆ ನಿಮ್ಮ ಮೇಲೆ ಅಟಲ್ಜಿ ಮೇಲೆ ಇದ್ದಷ್ಟು ವಿಶ್ವಾಸ, ಶಾಸ್ತ್ರೀಜಿ ಮೇಲೆ ಇದ್ದಷ್ಟು ವಿಶ್ವಾಸ, ನರೇಂದ್ರ ಮೋದಿಯವ್ರ ಮೇಲೆ ಇದ್ದಷ್ಟು ವಿಶ್ವಾಸ ಇವತ್ತು ಸಮಾಜದಲ್ಲಿ ನಿಮ್ಮ ಮೇಲೆ ವಿಶ್ವಾಸ ಉಳಿದಿಲ್ಲ. ಏನಕ್ಕೆ ಅಂದರೆ ನಿಮ್ಮ ಹೊಲಸು ಕೆಟ್ಟ ಅಪೀಸ್ಮೆಂಟ್, ಮುಸಲ್ಮಾನ್ ಅಪೀಸ್ಮೆಂಟ್ ಕಾರಣಕ್ಕೆ ನಿಮ್ಮನ್ನು ಇವತ್ತು ಸಮಾಜ, ಅದರಲ್ಲೂ ಬಹುಸಂಖ್ಯಾತ ಸಮಾಜ ನಿಮ್ಮನ್ನು ನಂಬುವ ಸ್ಥಿತಿನಲ್ಲಿಲ್ಲ. ಆ ಕಾರಣಕ್ಕೆ ನನಗೆ ಕುತೂಹಲ, ನಿಮ್ಮ ಈ ಅಹವಾಲಿಗೆ ಎಷ್ಟು ಜನ ಸಿರಿವಂತರುಗಳು ಸ್ಪಂದನೆ ಮಾಡ್ತಾರೆ ಅನ್ನೋದು ನನಗೆ ಕುತೂಹಲದ ಪ್ರಶ್ನೆ. ಮತ್ತು ನೋಡಿ ಮುಖ್ಯಮಂತ್ರಿಗಳೇ, ದೇಶ ಅಥವಾ ರಾಜ್ಯ ಸಂಕಷ್ಟದಲ್ಲಿದ್ದಾಗ ಎಲ್ಲ ಸಂದರ್ಭಗಳಲ್ಲೂ ಕೂಡ ಈ ದೇಶದ ಜನ, ಅದರಲ್ಲೂ ವಿಶೇಷವಾಗಿ ಬಹುಸಂಖ್ಯಾತರು ಮತ್ತು ಈ ದೇಶದ ಸೈನ್ಯ ಯಾವಾಗಲೂ ಕೂಡ ಈ ದೇಶದ ಪರನೇ ನಿಲ್ಲೋದು, ಈ ದೇಶದ ಪರ ನಿಂತಿದೆ ಮುಖ್ಯಮಂತ್ರಿಗಳೇ. ಆದರೆ ನೀವೇ ರಾಜಕಾರಣಿಗಳೇ, ಭ್ರಷ್ಟರು, ಅಯೋಗ್ಯರು, ನೀವೇ ದೇಶದ್ರೋಹಿಗಳು, ನೀವೇ ಯಾವತ್ತೂ ಕೂಡ ಈ ದೇಶಕ್ಕೆ ಕೆಟ್ಟದ್ದು ಮಾಡಿರೋದು. ಈ ದೇಶದ ಸಮಾಜ ಆಗಲಿ, ಈ ದೇಶದ ಬಹುಸಂಖ್ಯಾತ ಸಮಾಜ ಆಗಲಿ ಅಥವಾ ಈ ದೇಶದ ಸೈನಿಕರಾಗಲಿ ಯಾವತ್ತೂ ಕೂಡ ಈ ದೇಶ ಸಂಕಷ್ಟದಲ್ಲಿದ್ದಾಗ, ಈ ದೇಶ ದುಸ್ಥಿತಿನಲ್ಲಿದ್ದಾಗ ಯಾವತ್ತೂ ಕೂಡ ರಾಜಕೀಯ ಪಕ್ಷಗಳ ಜೊತೆ ನಿಂತಿದೆ. ಈ ದೇಶ ಸಂಕಷ್ಟದಲ್ಲಿದ್ದಾಗ ಸೈನ್ಯ ಹೋರಾಟ ಮಾಡಿದೆ, ಸೈನಿಕರು ಬಲಿದಾನ ಮಾಡಿದ್ದಾರೆ. ಆದರೆ ಯಾವತ್ತೂ ಕೂಡ ಸೈನಿಕರ ಬಲಿದಾನನ ಈ ದೇಶದ ಸಮಾಜ, ಈ ದೇಶದ ಬಹುಸಂಖ್ಯಾತ ಸಮಾಜ ಸಾಕ್ಷಿ ಕೊಡಿ ಅಂತ ಕೇಳಿಲ್ಲ. ಆದರೆ ನೀವು ದುಷ್ಟರು, ದುರುಳರು, ರಾಜಕಾರಣಿಗಳು, ನೀವು ಸರ್ಜಿಕಲ್ ಸ್ಟ್ರೈಕ್ಗೆ ಸಾಕ್ಷಿ ಕೇಳಿದ್ದು. ಈ ಸಮಾಜ ಕೇಳಲಿಲ್ಲ ಮುಖ್ಯಮಂತ್ರಿಗಳೇ. ಆದರೆ ನೀವು ಕೇಳಿದ್ರಿ, ಹೌದು ನೀವು ಕೇಳಿದ್ರಿ. ಬಾಲಾಕೋಟ್ ಅಟ್ಯಾಕ್ ಆದಾಗ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಸಾಕ್ಷಿ ಕೊಡಿ ಅಂತ ಕೇಳಿದ್ರಿ ಸೈನಿಕ. ಆದರೆ ಈ ದೇಶದ ಸೈನಿಕ ಯಾವತ್ತು ಈ ದೇಶದ ವಿರುದ್ಧವಾಗಿ ಎಲ್ಲೂ ಕೂಡ ತನ್ನ ನಿಲುವನ್ನು ತೋರಿಸಿಲ್ಲ ಇದುವರೆಗೂ. ಆದರೆ ನೀವು ತೋರಿಸಿದ್ದೀರಿ, ಹೌದು ನೀವು ತೋರಿಸಿದ್ದೀರಿ. ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ದೇಶದ ಜನ ಮತ್ತು ಈ ದೇಶದ ಸೈನಿಕ ಯಾವತ್ತೂ ಕೂಡ ಈ ದೇಶದ ಪರ ನಿಂತಿರ್ತಾನೆ. ಆದರೆ ನೀವುಗಳೇ ತಪ್ಪು ಹೆಜ್ಜೆಗಳನ್ನ ಇಡೋದು, ನಿಮ್ಮ ರಾಜಕೀಯ ಹಿತಾಸಕ್ತಿಗೋಸ್ಕರ, ನಿಮ್ಮ ರಾಜಕಾರಣದ ಆಸಕ್ತಿಗಳಿಗೋಸ್ಕರ ನೀವು ತಪ್ಪು ಹೆಜ್ಜೆಗಳನ್ನ ಇಟ್ಟು ದೇಶಕ್ಕೆ ಮತ್ತು ಧರ್ಮಕ್ಕೆ ದ್ರೋಹ ಮಾಡೋರು ನೀವೇ ರಾಜಕಾರಣಿಗಳು. ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ ನಾನು, ನೀವು ರಾಜಕಾರಣಿಗಳೇ ಮಾಡೋದು ಈ ತಪ್ಪುಗಳನ್ನ. ಆಮೇಲೆ ಮುಖ್ಯಮಂತ್ರಿಗಳೇ, ನೀವಿವತ್ತು ಜನರನ್ನ ಕೇಳಬೇಕು, ಭಾಗ್ಯಗಳನ್ನ ಬಿಟ್ಕೊಡಿ, ಸರ್ಕಾರ ಸಂಕಷ್ಟದಲ್ಲಿದೆ, ರಾಜ್ಯ ಅಭಿವೃದ್ಧಿ ಕಡೆ ಹೋಗೋಕ್ಕಾಗ್ತಿಲ್ಲ, ಎಲ್ಲ ದುಡ್ಡು ಪುಕ್ಕಟೆ ಭಾಗ್ಯಗಳಿಗೆ ಹೋಗ್ತಿದೆ, ಆ ಕಾರಣಕ್ಕೋಸ್ಕರ ನಾವು ಜನರ ಮುಂದೆ ಅಹವಾಲನ್ನು ಇಡ್ತೀವಿ ಅಂತ ನೀವು ಈಗಾಗಲೇ ಹೇಳ್ಕೊತಾ ಇದ್ದೀರಿ. ನಿಮ್ಮ ಸಚಿವರುಗಳು, ನಿಮ್ಮ ಶಾಸಕರುಗಳು ಎಲ್ಲ ಹೇಳ್ತಿದ್ದೀರಿ. ನನ್ನೊಂದು ಪ್ರಶ್ನೆ ನಿಮ್ಮಲ್ಲಿ, ಆಯಿತು ನೀವು ಸಾರ್ವಜನಿಕರಲ್ಲಿ ಸಮಾಜದ ಮುಂದೆ ಈ ಅಹವಾಲನ್ನು ಇಡುವುದಕ್ಕೆ ಮುಂಚೆ ಮುಖ್ಯಮಂತ್ರಿಗಳೇ ನೀವು ಒಂದು ಘೋಷಣೆಯನ್ನು ಮಾಡಬೇಕು. ಈಗ ಬಜೆಟ್ ಬರ್ತಿದೆ, ಈ ಬಜೆಟಲ್ಲಿ ನೀವು ಘೋಷಣೆ ಮಾಡಿ, ನಿಮ್ಮ ಕಾಂಗ್ರೆಸ್ಸಿನ 140 ಏನು MLAಗಳಿದ್ದೀರಿ, 140 MLAಗಳದನ್ನು ಬರೋ ತಿಂಗಳಿಂದ ಸಂಬಳ ಕಟ್ ಹೇಳಿ ಮುಖ್ಯಮಂತ್ರಿಗಳೇ. ಏನು ಕಮ್ಮಿ ಆಗಿದೆ ನಿಮ್ಗಳಿಗೆ? ಏನು ನೀವೇನು ಅಲ್ಲಿ ತಗೊಳ್ಳೋ ಸಂಬಳದಿಂದ ಜೀವನ ಮಾಡ್ಬೇಕಾ? ನೀವು ಸ್ಥಿತಿವಂತರೇ ಅಲ್ವಾ ಮುಖ್ಯಮಂತ್ರಿಗಳೇ? ಏನು ನಿಮ್ಗೇನು ತಿನ್ನೋಕ್ಕಿಲ್ವಾ, ಮಲ್ಗೋಕ್ಕಿಲ್ವಾ? ಏನು ಕಮ್ಮಿ ಆಗಿದೆ ನಿಮಗೆ, ನಿಮ್ಮ MLAಗಳಿಗೆ, ನಿಮ್ಮ ಮಿನಿಸ್ಟ್ರುಗಳಿಗೆ? ನೀವು ಆ MLA ಸಂಬಳದಿಂದ ಜೀವನ ಮಾಡಬೇಕಾ? ಏನಿಲ್ವಲ್ಲ, ನೀವು ಸ್ಥಿತಿವಂತರಲ್ವಾ? ಮೊದಲು ನೀವು ಆ ಕೆಲಸನ ಮಾಡಿ. ನಿಮ್ಮ ಎಲ್ಲ MLAಗಳದ್ದು ಹೇಳಿ, ಇನ್ನು 2.5 ವರ್ಷ ಈ ಸರ್ಕಾರ ನಡೀತದೆ, ಇನ್ನು 2.5 ವರ್ಷ 5 ಪಂಚ ಗ್ಯಾರಂಟಿಗಳೇನಿದೆ ಅದನ್ನು ನಾವು ನಿಜವಾದ ಫಲಾನುಭವಿಗಳಿಗೆ ತಲುಪಿಸ್ತೀವಿ. ತಲುಪಿಸೋದಕ್ಕೋಸ್ಕರ ನಾವು ನಮ್ಮ ಎಲ್ಲ MLAಗಳದ್ದು, MLCಗಳದ್ದು ಎಲ್ಲರ ಸಂಬಳನೂ ಕೂಡ ಇನ್ನು 2.5 ವರ್ಷ ನಾವು ಅವರಿಗೆ ಸಂಬಳ ಕೊಡಲ್ಲ ಅಂತ ಹೇಳಿ, ಅದ್ರ ಜೊತೆಗೆ ನೀವುಗಳು ತಗೊತಾ ಇರೋ ಭತ್ಯೆಗಳು, TA, DA ಯಾವುದು ತೊಗೊಳ್ಳಲ್ಲ, ಕೊಡೋದಿಲ್ಲ ಅಂತ ಅನೌನ್ಸ್ ಮಾಡಿ ಮುಖ್ಯಮಂತ್ರಿಗಳೇ, ಅನೌನ್ಸ್ ಮಾಡಿ. ಆಮೇಲೆ ನೀವು ಮೀಟಿಂಗ್ಗಳಲ್ಲಿ ಇಟ್ಕೊಂತೀರಲ್ಲ ಇಷ್ಟಿಷ್ಟು, ಏನು ಬಾದಾಮಿ, ಗೋಡಂಬಿ ಇದೆಲ್ಲನೂ ಹೇಳಿ ಜನರಿಗೆ. ಇನ್ನು ಮುಂದೆ ನಾವು ಯಾವುದೇ ಮೀಟಿಂಗಲ್ಲಿ ಬಾದಾಮಿ, ಗೋಡಂಬಿ ತಿನ್ನಲ್ಲ, ಕಳೆ ಬೀಜ ತಿನ್ಕೊಂಡು ಮೀಟಿಂಗ್ ಮಾಡಿ ಎದ್ದು ಬರ್ತೀವಿ ಅಂತ ಹೇಳಿ. ನಾವು ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದ್ದೀವಿ ರಾಜ್ಯದ ಅಭಿವೃದ್ಧಿಗೋಸ್ಕರ. ಅದಕ್ಕೋಸ್ಕರ ಯಾರು ಸ್ಥಿತಿವಂತರಿದ್ದೀರಿ ಈ ರಾಜ್ಯದಲ್ಲಿ, ಸ್ಥಿತಿವಂತರಿದ್ದೂ ಕೂಡ ಯಾರು ಕರೆಂಟ್ ಬಿಲ್ ಯೂಸ್ ಮಾಡ್ಕೊತಿದ್ದೀರಿ, ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಕೊತಿದ್ದೀರಿ, 2,000 ರೂಪಾಯಿ ತಗೊತಾ ಇದ್ದೀರಿ, ದಯವಿಟ್ಟು ಅದನ್ನು ಬಿಟ್ಟುಕೊಡಿ ಅಂತ ನೀವು ಆಮೇಲೆ ಕೇಳಿ.
ಮೊದಲು ನೀವೀ ಕೆಲಸ ಮಾಡಿ. ನಿಮಗೆ ಏನೇನು ನಿಮಗೆ ಭತ್ಯೆಗಳು ಬರ್ತಿದೆ, ಸಂಬಳಗಳು ಬರ್ತಿದೆ, ಎಲ್ಲನೂ ಕೂಡ ಮೊದಲು ನೀವು ತ್ಯಾಗ ಮಾಡಿ, ಮೊದಲು ಆದೇಶ ಮಾಡಿ ಮುಖ್ಯಮಂತ್ರಿಗಳೇ. ಆಮೇಲೆ ನೀವು ಜನರ ಮುಂದೆ, ಜನರ ಜೊತೆಯಲ್ಲಿ ನಿಮ್ಮ ಅಹವಾಲನ್ನು ಇಡಿ. ನಾವು ಇಷ್ಟು ತ್ಯಾಗ ಮಾಡಿದ್ದೀವಿ ರಾಜ್ಯಕ್ಕೋಸ್ಕರ, ದಯಮಾಡಿ ನೀವು ಕೂಡ ತ್ಯಾಗ ಮಾಡಬೇಕು ಅಂತ ಹೇಳಿ. ನೋಡೋಣ, ಜನ ಏನಾದರೂ ನಿಮ್ಮ ಪರ ನಿಲ್ಬೋದು. ನನಗೆ ಅಲ್ಗೂ ನಂಬಿಕೆ ಇಲ್ಲ ಜನ ನಿಮ್ಮ ಪರ ನಿಲ್ತಾರೆ ಅಂತ. ಏನೋ ನಿಂತರೆ ತುಂಬ ಸಂತೋಷನೇ. ಒಂದು ಪ್ರಯತ್ನ ಮಾಡೋಕ್ಕೆ ಕೊಟ್ಟಿದ್ದೀರಿ, ಮಾಡಿ. ಆದರೆ ಮೊದಲು ನೀವು ಈ ಕೆಲಸ ಮಾಡಬೇಕು. ನಿಮ್ಮ ಎಲ್ಲ MLAಗಳದ್ದು ಬರೋ ತಿಂಗಳಿಂದ ಸಂಬಳ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಸರ್ಕಾರ ಆದೇಶ ಹೊರಡಿಸ್ಬೇಕು. ನೀವು ಆಮೇಲೆ ಅಷ್ಟೇ ಸಾರ್ವಜನಿಕರ ಮುಂದೆ ನಿಮ್ಮ ಅಹವಾಲ ನೀಡಬೇಕು. ಆಗಿದ್ದರೆ ಮಾತ್ರ ಸಾರ್ವಜನಿಕರು ಸ್ಪಂದನೆ ಮಾಡ್ತಾರೆ, ಇಲ್ಲಾಂದರೆ ಮಾಡೋದಿಲ್ಲ ಮುಖ್ಯಮಂತ್ರಿಗಳೇ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಹೇಳೋ ಸರಿ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ. ನಿಮ್ಮ ಕೈನಲ್ಲಿ ರಸ್ತೆ ಹಾಕೋದಲ್ಲ, ರಸ್ತೆ ಗುಂಡಿ ಮುಚ್ಚೋದಕ್ಕೂ ನಿಮ್ಮ ಕೈನಲ್ಲಿ ಆಗ್ತಿಲ್ಲ. ನಮಗೆ ಗೊತ್ತಿದೆ ಪರಿಸ್ಥಿತಿ ಏನಿದೆ ಅಂತ. ನಿಮ್ಮ ಅಹವಾಲನ್ನು ಜನರ ಮುಂದೆ ಇಡಿ. ನಿಮ್ಮ ಅಹವಾಲನ್ನು ಇಡೋದಕ್ಕೆ ಮುಂಚೆ ಮುಖ್ಯಮಂತ್ರಿಗಳೇ, ಮೊದಲನೇದಾಗಿ ನಿಮ್ಮ ಸಂಬಳನೇ ಘೋಷಣೆ ಮಾಡಿ. ನಿಮ್ಮ ಸಂಬಳನೇ ಘೋಷಣೆ ಮಾಡಿ. ನಾನು ನಾಳೆಯಿಂದ ನನ್ನ ಯಾವುದೇ ಸಂಬಳ ಭತ್ಯೆಗಳನ್ನ ತಗೊಳ್ಳೋದಿಲ್ಲ. ನಾನು ಮಾಡೋ ಯಾವುದೇ ಮೀಟಿಂಗಲ್ಲಿ ಗೋಡಂಬಿ ಪಿಸ್ತಾ ತಿನ್ನೋದಿಲ್ಲ. ಕಳ್ಳೆ ಬೀಜ ತಿನ್ಕೊಂಡು ಆರ್ಡಿನರಿ ಟೀ ಕಾಫಿ ಕುಡ್ಕೊಂಡು ಮೀಟಿಂಗ್ ಮುಗಿಸ್ತೀನಿ ಅಂತೇಳಿ ಘೋಷಣೆ ಮಾಡಿ, ಈ ಮುಖಾಂತರ ನಾನು ದುಡ್ಡನ್ನು ಉಳಿಸ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿ ನೀವು ಆಮೇಲೆ ಸಾರ್ವಜನಿಕರಲ್ಲಿ ಅಹವಾಲನ್ನು ಇಡಿ. ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳೇ, ನೀವೇನು ಅನಾವಶ್ಯಕವಾಗಿ ಟ್ರಾನ್ಸ್ಪೋರ್ಟಿಗೆ ಖರ್ಚು ಮಾಡ್ತಿದ್ದೀರಲ್ಲ, ನೀವು ಓಡಾಡೋ ಹೆಲಿಕಾಪ್ಟರ್ಗಳು, ವಿಮಾನಗಳು, ಅದರ ವೆಚ್ಚನೂ ಸಾಧ್ಯವಾದಷ್ಟು ನಿಲ್ಲಿಸಿ ಆಮೇಲೆ ನೀವು ಜನರ ಮುಂದೆ ನಿಮ್ಮ ಅಹವಾಲನ್ನು ಇಡಿ ಅಂತ. ಆಮೇಲೆ ಮುಖ್ಯಮಂತ್ರಿಗಳೇ, ನೀವು ಇವತ್ತೇನು ಸಮಾಜದ ಮುಂದೆ ನಿಮ್ಮ ಅಹವಾಲನ್ನು ಇಡಬೇಕು ಅಂತಿದ್ದೀರಾ, ಇಡಿ. ನನಗೊಂದು ಇನ್ನೂ ಒಂದು ಕುತೂಹಲ ಏನು ಗೊತ್ತಾ, ದಯವಿಟ್ಟು ನಿಮಗೆ ಯಾರೆಲ್ಲ ಈ ಸವಲತ್ತುಗಳಿಂದ ನನಗೆ ಬೇಡ ಅಂತ ಬರ್ಕೊಡ್ತಾರಲ್ವ, ಬಿಟ್ಕೊಡ್ತಾರಲ್ವ, ದಯವಿಟ್ಟು ಯಾರ್ಯಾರೆಲ್ಲ ಬಿಟ್ಟಿದ್ದಾರೆ ಅದನ್ನು ಒಂದ್ಸಲಿ ದಯವಿಟ್ಟು ನಿಮ್ಮ ಪಬ್ಲಿಕ್ ಡೊಮೇನಲ್ಲಿ ಹಾಕಿ. ಯಾಕೆಂದರೆ ನಮಗೆ ಕುತೂಹಲ ಇದೆ. ನಿಮ್ಮ ಬ್ರದರ್ಸು ಎಷ್ಟು ಜನ ಬಿಡ್ತಾರೆ ನೋಡಬೇಕು ಅನ್ನೋ ಕುತೂಹಲ ನಮಗೆ. ಆ ಕಾರಣಕ್ಕೋಸ್ಕರ, ಯಾಕೆಂದರೆ ನೀವು ನಿಮ್ಮ ಸರ್ಕಾರ ಅವ್ರದ್ದೇ ಅಲ್ವಾ, ಅದಕ್ಕೋಸ್ಕರ ನಮಗೆ ಕುತೂಹಲ ಇದೆ. ನಾನು ಆಗಲೇ ಹೇಳಿದ್ದೀನಿ, ಈ ದೇಶದ ಜನ, ಈ ದೇಶದ ಬಹುಸಂಖ್ಯಾತರು ದೇಶ ಅಥವಾ ರಾಜ್ಯ ಸಂಕಷ್ಟದಲ್ಲಿದೆ ಅಂದರೆ ಯಾವಾಗಲೂ ಕೂಡ ದೇಶದ ಜೊತೆ ಮತ್ತು ರಾಜ್ಯದ ಜೊತೆ ಬಹುಸಂಖ್ಯಾತ ಸಮಾಜ ಈ ದೇಶದಲ್ಲಿ ಯಾವಾಗಲೂ ನಿಂತಿದೆ. ಆದರೆ ನನಗೆ ಒಂದು ಕುತೂಹಲಕರವಾದ ಪ್ರಶ್ನೆ, ಈ ದೇಶದ ಮುಸಲ್ಮಾನ್ ಅಲ್ಪಸಂಖ್ಯಾತರು ನಿಮ್ಮ ಅಹವಾಲಿಗೆ ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಅನ್ನೋದು ನನಗೆ ತುಂಬ ಕುತೂಹಲವಾಗಿದೆ. ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳೇ, ದಯವಿಟ್ಟು ನಿಮ್ಮ 5 ಭಾಗ್ಯಗಳನ್ನ ಯಾರು ಬೇಡ ಅಂತ ಬಿಟ್ಟುಕೊಡ್ತಾರೆ ಅದರದ್ದೊಂದು ಪಟ್ಟಿನ ರಿಲೀಸ್ ಮಾಡಿ. ಮತ್ತು ಯಾರೆಲ್ಲ ಬಿಟ್ಟಿದ್ದಾರೆ ಆ ಜನರಿಗೆ ನಾವು ಕೃತಜ್ಞರಾಗಿರಬೇಕು. ಆ ಕಾರಣಕ್ಕೋಸ್ಕರ ನೀವು ಆ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.